ಹಾಯ್ ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು 2 ವಿಧವಾದ ಮಸಾಲಾ ಮಜ್ಜಿಗೆ ನೋಡ್ಕೊಂಬರೋಣ. ಅದ್ರಲ್ಲೂ ಈ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸ್ದಂಗಿರುತ್ತೆ. ಒಂದಂತೂ ನಿಮ್ಗೆ ಆಪ್ಕಮ್ಸ್ ನಂದಿನಿಲಿ ಹೇಗೆ ಸಿಗುತ್ತೋ ಅದೇ ರೀತಿ ಇರುತ್ತೆ ಮಜ್ಜಿಗೆ. ಬನ್ನಿ ಈಗ ಅದ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ. ಈ ಪೌಡರ್‌ನ ಹುರಿಯುವಾಗ ಕಂಪಲ್ಸರಿ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಕಂಪಲ್ಸರಿ ಆಗುತ್ತೆ ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ. 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಆಗೋಷ್ಟು ಧನಿಯಾ ಇವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರನೇ ನಾವು ಮಿಕ್ಕಿದ ಐಟಮ್‌ನ ಹಾಕೋಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಒಳ್ಳೆ ಘಮ ಬರಬೇಕು. ಆ ರೀತಿ ಹುರ್ಕೋಬೇಕಾಗತ್ತೆ. ನೋಡಿ ಈಗ ಇದು ಚಿಟಪಟ ಅಂತ ಸಿಡಿತೈತೆ. ಈ ಟೈಮಲ್ಲಿ ನಾವು 1 ಸ್ಪೂನ್ ಆಗೋಷ್ಟು ಮೆಣಸನ್ನ ಹಾಕೊಳ್ಳೋಣ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಹಾಕೊಳ್ಳೋಣ. ಸೋಂಪು ಅಂದ್ರೆ ಹೋಮ ಅಂತೀವಲ್ಲ, ಚಕ್ಲಿಗೆ ಅದೆಲ್ಲ ಹಾಕ್ತೀವಲ್ಲ ಅದು. ಒಂದು ಅರ್ಧ ಸ್ಪೂನ್ ಅದು, ತುಂಬಾ ಬೇಡ. ಹಾಗೆ 1 ಸ್ಪೂನ್ ಆಗೋಷ್ಟು ಒಣಶುಂಠಿ. ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಒಳ್ಳೆ ಘಮ ಬರೋವರೆಗೂ ಇದನ್ನ ಹುರ್ಕೊಳ್ಬೇಕಾಗತ್ತೆ. ನೋಡಿ ಇದಾಗಿದೆ. ಇದನ್ನೊಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಕಿ ಬಿಡೋಣ. ಹಾಗೆ ಒಂದು ಒಂದು 3ರಿಂದ 4 ಎಸಳು ಕರಿಬೇವನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿರೋ ತೇವದ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಂಡು ಸೈಡ್ ಇಟ್ಕೊಂಡು ನಂತರ ಇದೇ ಪಾನ್ಗೆನೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಹಿಂಗು ಹಾಕ್ಕೊಳ್ತಿದ್ದೀನಿ. ಗಟ್ಟಿ ಹಿಂಗು ಬರುತ್ತಲ್ಲ ಅದನ್ನ ಹಾಕ್ಕೊಳ್ತೀನಿ. ನಿಮ್ಮ ಹತ್ರ ಪೌಡರ್ ಹಿಂಗು ಇದ್ರೆ ಖಂಡಿತ ಪೌಡರ್ ಹಿಂಗು ಹಾಕ್ಕೊಳ್ಳಿ. ನಂತರ ಇರಲಿಲ್ಲ, ಹಾಗಾಗಿ ನಾನು ಈ ಗಟ್ಟಿ ಹಿಂಗು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೊಂಥರ ಸಾಫ್ಟ್ ಆಗುತ್ತೆ, ಅಂದರೆ ಹಗುರ ಆಗುತ್ತೆ. ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡಿ ಈಗ ಇದಾಗಿದೆ. ಬನ್ನಿ ಈಗ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಆಗಲೇ ನಾವು ಹುರಿದಿಟ್ಕೊಂಡಿರೋ ಅಂಥ ಹಿಂಗು. ಪೌಡರ್ ಇದ್ರೆ ನೀವು ಪೌಡರ್ ಹಿಂಗು ಕೂಡ ಹಾಕೋಬಹುದು. ಇದನ್ನೆಲ್ಲ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಂಬರೋಣ. ನಾನಿಲ್ಲಿ ಜಡಿ ಹಿಡ್ಕೊಳ್ತಿಲ್ಲ, ನೀವು ಬೇಕಾದ್ರೆ ಜಡಿ ಹಿಡಿದ್ಬಿಟ್ಟು ಕೂಡ ಇಟ್ಕೋಬಹುದು. ಬನ್ನಿ ಈಗ ಇದರಲ್ಲಿ ಮಜ್ಜಿಗೆ ಮಾಡೋದಕ್ಕೆ ಅಂತ ನೋಡ್ಕೊಂಬರೋಣ. ನಾನು ಇಲ್ಲಿ 1 ಗ್ಲಾಸ್ ಆಗೋಷ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದು ಎನಿ ಟೈಮ್ ಇಂಥ ಟೈಮ್ ಅಂತಲ್ಲ, ಎಲ್ಲ ಟೈಮಲ್ಲೂ ಇದನ್ನು ಮನೇಲಿ ಮಾಡಿಟ್ಕೊಂಡ್ರೆ ಮಜ್ಜಿಗೆ ಕುಡಿಬೇಕು ಅಂದಾಗ ಇದನ್ನೊಂದು ಸ್ವಲ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಜೀರ್ಣಶಕ್ತಿ ಅನ್ನೋದು ಚೆನ್ನಾಗಾಗುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ ನಾನಿಲ್ಲಿ 1 ಗ್ಲಾಸು ಅಂದರೆ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ತೊಗೊಳ್ತೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಅಂದರೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ ಬಂದು 1 ಗ್ಲಾಸ್ಗೆ ಒಂದು 1/4 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ತುಂಬ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ. ನಿಮಗೆ ಟೇಸ್ಟ್ ಇಷ್ಟ ಆಯಿತು ಅಂದರೆ ಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು. ನಾನಿಲ್ಲಿ ಒಂದು 1/4 ಸ್ಪೂನ್ ಆಗೋಷ್ಟು 1 ಗ್ಲಾಸ್ ಮಜ್ಜಿಗೆಗೆ ಅಂದರೆ 250 mlಗೆ ನಾನು 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಡ್ಕೋಬೇಕಾಗತ್ತೆ. ನಿಮಗೆ ಅದು ಬಾಯಿಗೆ ಸಿಗುತ್ತೆ ಅನ್ನೋದಾದರೆ ನೀವು ಬೇಕಾದ್ರೆ ಜರಡಿ ಹಿಡಿದು ಕೂಡ ಪೌಡರ್ನ ಹಾಕ್ಕೋಬೋದು. ಚೆನ್ನಾಗಿ ಈ ರೀತಿ ಕಡ್ಕೊಂಡ್ರೆ ಒಂದು ವಿಧವಾದ ಮಸಾಲ ಮಜ್ಜಿಗೆ ರೆಡಿ. ಇದು ಎನಿ ಟೈಮ್ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಮಳೆಗಾಲ, ಬೇಸಿಗೆ ಕಾಲ ಎಲ್ಲದಕ್ಕೂ ಇದು ಶೂಟ್ ಆಗುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೊಂದು ಮಸಾಲ ಮಜ್ಜಿಗೆ ಇದೆಯಲ್ಲ ಅದು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈಗ ಒಂದು ವಿಧವಾದ ಮಸಾಲ ಮಜ್ಜಿಗೆ ರೆಡಿ. ಬನ್ನಿ ಈಗ ನಂದಿನಿಲಿ ಮಾಡ್ತಾರಲ್ಲ ಆ ರೀತಿ ಮಸಾಲ ಮಜ್ಜಿಗೆ ಮಾಡಲಿಕ್ಕೆ ಸ್ವಲ್ಪ ಕರಿಬೇವು, ಉಪ್ಪು, ಒಂದು 6ರಿಂದ 7 ಮೆಣಸು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ. ನೀವು ಬರೀ ಹಸಿಮೆಣಸಿನ್ಕಾಯಿ ತೊಗೊಂಡ್ರು ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹೀಟ್ ಆಗುತ್ತೆ ಅಂತ, ನಾನಿಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಒಂದೇ ಒಂದು ತೊಗೊಂಡಿದ್ದೀನಿ. ಬಟ್ ನಿಮ್ಗೆ ನಂದಿನಿಲಿ ಹೇಗಿದೆಯೋ ಅದೇ ರೀತಿ ಬೇಕು ಅಂದರೆ ನೀವು ಬರೀ ಹಸಿಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ನೋಡಿ ಈ ರೀತಿ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡ್ಬಂದಿದ್ದೀನಿ. ತುಂಬ ನುಣ್ಣಕ್ಕೆ ಬೇಡ, ತರ್ತರಿಯಾಗಿ ಇರಬೇಕು. ಸೇಮ್ ಅದೇ ರೀತಿ 1 ಗ್ಲಾಸ್ ನೀರು ತೊಗೊಳ್ತಾ ಇದ್ದೀನಿ. ಮಿಕ್ಕಿದ ಅರ್ಧ ಗ್ಲಾಸು ಮೊಸರು ಇತ್ತಲ್ಲ, 2ರಿಂದ 3 ಸ್ಪೂನ್ ಆಗೋಷ್ಟೇ ಇದು. ಇದನ್ನು ಹಾಕ್ಕೊಂಡು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಒಂದು ಸಣ್ಣದೊಂದು ಗ್ಲಾಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ನಂತರ ಇದಕ್ಕೆ ನಾವು ಹಾಕ್ಕೋಬೇಕು. ಇದಂತೂ ಸೇಮ್ ನಿಮಗೆ ನಂದಿನಿ ಆಪ್ಕಮ್ಸಲ್ಲಿ ಏನು ಸಿಗುತ್ತೆ ಮಜ್ಜಿಗೆ, ಮಸಾಲ ಮಜ್ಜಿಗೆ, ಪ್ಯಾಕೆಟ್ ಮಜ್ಜಿಗೆ ಅದೇ ರೀತಿ ಇರುತ್ತೆ ಟೇಸ್ಟು. ಬಟ್ ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಬಟ್ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಕುಡಿತಾರೆ. ಮನೇಲೇ ಮಾಡಿ ಕೊಡ್ಬೋದು. ನಿಮಗೆ ಅಂಗಡಿಯಲ್ಲಿ ತೊಗೊಂಡ್ಬಂದು ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ಕೊಡೋದಕ್ಕಿಂತ ಅರ್ಧ ಲೀಟ್ರ್ ಮೊಸರು ತಂದರೆ ಮನೇಲಿರೋರೆಲ್ಲ ಹೊಟ್ಟೆ ತುಂಬ ಕುಡ್ಕೋಬೋದು. ನೋಡಿ ಈ ರೀತಿ ನಿಮ್ಗೆ ಎಷ್ಟು ಬೇಕಾಗೋ ಅಷ್ಟು ನೋಡಿಕೊಂಡು ಅದಕ್ಕೆ ಕಲಿಸ್ಕೊಂಡು ನೀರ ಮಜ್ಜಿಗೆ ಹಾಕ್ಕೊಂಡು ನಂತರ ಈ ರೀತಿ ಫಿಲ್ಟರ್ ಮಾಡಿಕೊಂಡು ಅದೇ ಮಜ್ಜಿಗೆಗೆ ಹಾಕ್ಕೊಂಡ್ರೆ ನಿಮಗೆ ನಂದಿನಿಲಿ ಸಿಗುವಂಥ ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ. ನೀವು ಬೇಕಂದ್ರೆ ಲೈಟಾಗಿ ಸ್ವಲ್ಪ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇಷ್ಟು
ನನಗಿಷ್ಟ, ನಾನು ಹಾಗಾಗಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಇನ್ನೊಂದ್ಸಲ ನೀಟಾಗಿ ಕಡ್ಕೊಳ್ಳೋಣ. ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಎಲ್ರಿಗೂ ಫೇವ್ರೇಟು ಇದೇ ಮಜ್ಜಿಗೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮಸಾಲ ಮಜ್ಜಿಗೆ, 2 ಥರದ್ದು ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.